ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಎಂಥ ಕಾಲ ಬಂತು, ಕೈ ತುಂಬ ದುಡ್ಡು ಕೊಟ್ಟರು ಸಹಿತ ಹೊಟ್ಟೆ ತುಂಬ ರುಚಿಯಾಗಿ ಆರೋಗ್ಯಕರವಾದ ಸ್ವಚ್ಛವಾದ ಊಟ ನಮ್ಮ ದೇಹಕ್ಕೆ ಸೇರ್ತಾ ಇಲ್ಲಲ್ಲ, ಏನು ಮಾಡೋದು? ಕಳೆದ 2-3 ದಿನದಿಂದ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳು ಅಂತ ಹೇಳಿ ಏನು ಜಗಮಗಿಸ್ತಾ ಇದ್ದಾವಲ್ವಾ, 7 ಸ್ಟಾರ್ 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಂತಹ ಆರೋಗ್ಯ ಇಲಾಖೆ ದಾಳಿ ಮಾಡಿದ ನಂತರ ಅಲ್ಲಿ ಏನು ಅಡುಗೆ ಮನೆಯಲ್ಲಿ ಇದೆ ಅಲ್ಲ ಕರ್ಮಕಾಂಡ, ಅದೆಲ್ಲ ಬಟಾ ಬಯಲಾತು, ಜಗಜ್ಜಾಹೀರಾತು. ಯಾವತ್ತೋ ತಂದಿಟ್ಟಿದ್ದಂತಹ ಅಕ್ಕಿ ಬೇಳೆ, ಯಾವತ್ತೋ ತಂದಿಟ್ಟಿದ್ದಂಥ ಮಾಂಸ, ಹಾಲು, ಮೊಸರು ಮತ್ತು ತರಕಾರಿಗಳ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ, ಕೊಳತು ನಾರ್ತಾ ಇದ್ವಂತೆ, ಅವುಗಳ ಮೇಲೆ ಶಿಲೀಂಧ್ರಗಳು ಇದ್ವಂತೆ. ಅಂತಹ ತರಕಾರಿಗಳನ್ನು ಇವರು ಅಡುಗೆ ಮನೇಲಿಟ್ಟಿದ್ರು, ಅದನ್ನು ಬಳಸಿ ಅಡುಗೆ ಮಾಡ್ತಾಯಿದ್ರು, ಬೇಯಿಸಿ ರುಚಿ ರುಚಿ ಘಮ ಘಮ ಅಂತ ಹೇಳಿ ಅಲ್ಲಿ ಬಂದಂತಹ ಗ್ರಾಹಕರಿಗೆ, ಕಸ್ಟಮರ್ಗಳಿಗೆ ಕೊಡ್ತಾ ಇದ್ರು. ಸೊ ಇದಾದ ನಂತರ ಈಗ ಇನ್ನೊಂದು ವರಸೆ ಏನಪ್ಪ ಅಂತಂದರೆ, ಆರೋಗ್ಯ ಇಲಾಖೆ ತಂಡದವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ನೋಡಿ. ದೊಡ್ಡ ದೊಡ್ಡ ಈ ಹೋಟೆಲ್ಗಳಿಗೆ ಶ್ರೀಮಂತರು ಹೋಗ್ತಾರೆ, ಶ್ರೀಮಂತರಿಗೆ ಇವ್ರು ಹಿಂಗೆ ಯಾಮರಿಸ್ತಾ ಇದ್ದಾರೆ ಅಂತಂದರೆ ಇನ್ನು ಬಡವರ ಗತಿ ಏನು ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ ಮೇಲೆ ಹೋಗಿ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಗಳಿದಾವಲ್ಲ, ಇವತ್ತು ಹಲವು ಇಂದಿರಾ ಕ್ಯಾಂಟೀನ್ಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಹೋಗಿ ಸುತಾರಾಮ್ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಅಕ್ಕಿ ಬೇಳೆಯು ಕೂಡ ಮತ್ತು ಏನು ತರಕಾರಿಗಳು ಮತ್ತು ದವಸ ಧಾನ್ಯಗಳು ಏನಿದ್ವಲ್ಲ ಅವು ಕೂಡ ಕೊಳತು ನಾರ್ತಾ ಇದ್ವಂತೆ. ಇದಿಷ್ಟೇ ಅಲ್ಲ, ಮನುಷ್ಯರು ತಿನ್ನುವಂಥ ಆಹಾರದ ಮೇಲೆ ಈ ಇಲಿ ಹೆಗ್ಗಣಗಳು ಅಲ್ಲಿ ತಿಂದು ಮುಕ್ಕುತ್ತಾ ಇದ್ವಂತೆ. ಇಲಿ ಹೆಗ್ಗಣಗಳು ಆ ಅಡುಗೆ ಮನೆಯಲ್ಲಿ ಓಡಾಡ್ತಾ ಇದ್ವಂತೆ. ಅವುಗಳನ್ನು ಓಡಿಸಿ ಹೊರಹಾಕಿ ಇಲಾಖೆಯವರು ಅಡುಗೆ ಮನೆ ಒಳಗಡೆ ಹೋಗ್ತಾರೆ, ಏನು ನಡೀತಾ ಇದೆ ಅನ್ನೋದನ್ನು ನೋಡ್ಲಿಕ್ಕೆ ಹೋಗ್ತಾರೆ. ಆಗ ಅಲ್ಲಲ್ಲೇ ಬಿಸಾಕಿರುವಂತಹ ದವಸ ಧಾನ್ಯಗಳು, ಅಲ್ಲಲ್ಲೇ ಬಿಟ್ಟಿರುವಂತಹ ತರಕಾರಿಗಳು ಮತ್ತು ಗಬ್ಬು ನಾರ್ತಾ ಇದ್ದಂತಹ ಅಡುಗೆ ಮನೆ, ಆ ಗ್ಯಾಸ್ ಸ್ಟೌವು, ಇದೆಲ್ಲ. ಸೊ ಇಂತಹ ಪರಿಸ್ಥಿತಿ ಇವತ್ತು ಇಂದಿರಾ ಕ್ಯಾಂಟೀನಲ್ಲಿತ್ತು. ಇವತ್ತು ಈ ನ್ಯೂಸು ಇವಾಗೇನು ಟೆಲಿಕಾಸ್ಟ್ ಆಗ್ತಾ ಇದ್ದಾವಲ್ವಾ, ಸೊ ಈಗೇನು ಈ ಒಂದು ವಿಡಿಯೋಗಳೆಲ್ಲವೂ ವೈರಲ್ ಆಗ್ತಾ ಇದ್ದಾವಲ್ಲ, ಈಗ ಜನಗಳಿಗೆ ಭಯ ಆಗ್ತಾ ಇದೆ. ಹಾಗಾದರೆ ನಾವು ಇಷ್ಟು ದಿನ ತಿಂದಿದ್ದಂಥ ಊಟ ಎಂಥದ್ದು, ಹಂಗಾರೆ ಇಷ್ಟು ದಿನ ನಾವು ತಿಂದು ಬಂದಿದ್ದೆಲ್ಲ ಕೊಳತಿದ್ದ ಅನ್ನುವಂಥ ಅನುಮಾನ ಇವತ್ತು ಜನಗಳಿಗೆ ಕಾಡ್ತಾ ಇದೆ. ಸೊ ನೋಡಿ, ಇವಾಗ ಜನಗಳಿಗೂ ಕೂಡ ಒಂದು ಬುದ್ಧಿ ಬಂದಂಗಿದೆ. ಸುಮ್ಮನೆ ಹೋಗೋದು, ದುಡ್ಡು ಸುರಿಯೋದು, ದೊಡ್ಡ ದೊಡ್ಡ ಹೋಟೆಲ್ಲು ಅಂತ ಹೇಳಿ ಏನು ಹೋಗ್ತಾ ಇದ್ರಲ್ಲ, 1000 5000 10,000 ಅಂತ ಕೊಟ್ಟು ಬಂದು ಊಟ ಮಾಡೋಕ್ಕೆ ಹೋಗ್ತಿದ್ರಲ್ವ. ಸೊ ಈಗ ಅವರೆಲ್ರಿಗೂ ಕೂಡ ತಮ್ಮ ಅಡುಗೆ ಮನೆಗೆ ಹೋಗಿ ತಮ್ಮ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಒಂದು ವಿಚಾರ ಏನು ಅಂತಂತಂದರೆ, ಈಗ ಇಂದಿರಾ ಕ್ಯಾಂಟೀನ್ಗಳ ಪರಿಸ್ಥಿತಿಯು ಕೂಡ ಹೀಗೆ ಆಗ್ಬಿಟ್ಟಿದೆಯಲ್ಲ. ಈ ದೊಡ್ಡ ದೊಡ್ಡ ಹೋಟೆಲ್ಗಳ ಕತೆ ಹೀಗೆ ಆಯಿತು, ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿನೂ ಹೀಗೆ. ಇಲ್ಲಿ ಮೊದಲೇ ನಾವು ಹೈಜಿನ್ ಇಲ್ಲ ಅಂತ ಹೇಳ್ತೀವಿ, ಹೋಗಿ ನೋಡಿದ್ರೆ ಹೈಜಿನ್ ಎಲ್ಲ, ಇಲಿ ಹೆಗ್ಗಣಗಳು ಓಡಾಡ್ತಾ ಇವೆ. ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಹಾಗಾದರೆ ಊಟಕ್ಕೆ ಭದ್ರತೆ ಇಲ್ಲ, ಆಹಾರಕ್ಕೆ ಭದ್ರತೆ ಇಲ್ಲ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಸೊ ಏನಂತಂದರೆ, ಇವಾಗ ನೋಡಿ, ಹೋಟೆಲ್ಗಳ ಅಸೋಸಿಯೇಷನ್ ಕೂಡ ಇರುತ್ತೆ. ಏನಾದರೂ ಸರ್ಕಾರದಿಂದ ಒಂದು ಸ್ವಲ್ಪ ಯಾವುದಾದ್ರದ್ದು ಬೆಲೆ ಏರಿಕೆ ಆಗ್ಬಿಡ್ತಂತಂದರೆ ಇವರು ಕೂಡ ನಮ್ಮ ಕಾಫಿ ಟೀ ಬೆಲೆ ಏರಿಕೆ, ನಮ್ಮ ಒಂದು ಬಿಸಿಬೇಳೆ ಬಾತ್ ಏರಿಕೆ, ಇಡ್ಲಿ ವಡೆ ಏರಿಕೆ, ದೋಸೆ ಏರಿಕೆ ಅಂತ ಹೇಳಿ ನಿಂತ್ಕೊಂಡ್ಬಿಡ್ತಾರೆ. ಇವಾಗ ಇವರ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಈ ರೀತಿಯಾದಂಥ ಕರ್ಮಕಾಂಡ ಇದೆ. ಈಗ ಇದಕ್ಕೆ ಈ ಅಸೋಸಿಯೇಷನ್ಗಳು ಏನು ಹೇಳುತ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಇನ್ನು ಈ ರೀತಿಯಾಗಿ ದಾಳಿಯನ್ನು ಏನು ಮಾಡಿದ್ರಲ್ಲ, ಇವತ್ತು ಆಗಿರುವಂಥ ದಾಳಿ ಪ್ರತಿ ತಿಂಗಳು ಆಗಬೇಕು. ಪ್ರತಿ ತಿಂಗಳು ಕೂಡ ಆದರೆ, ಅಥವಾ ಒಂದು 15 ದಿನಕ್ಕೊಮ್ಮೆ ಈ ರೀತಿಯಾಗಿ ಇನ್ಸ್ಪೆಕ್ಷನ್ಗೆ ಹೋದರೆ ಆವಾಗ ಈ ದೊಡ್ಡ ದೊಡ್ಡ ಹೋಟೆಲ್ಗಳ ಬಂಡವಾಳ ಬಯಲಾಗುತ್ತೆ. ನೋಡಿ, ಈ ದೊಡ್ಡ ಹೋಟೆಲ್ಗಳ ಕರ್ಮನೇ ಇಷ್ಟ ಆದರೆ ಇನ್ನು ಚಿಕ್ಕ ಪುಟ್ಟ ಹೋಟೆಲ್ಗಳಿದಾವಲ್ವಾ, ಈಗ ಇಂದಿರಾ ಕ್ಯಾಂಟೀನಲ್ಲೂ ಇದೇ ಪರಿಸ್ಥಿತಿ ನೋಡಿದ್ವಿ. ಇನ್ನು ಈ ಚಿಕ್ಕ ಪುಟ್ಟ ಹೋಟೆಲ್ಗಳು, ಅವುಗಳ ಕತೆ ಏನು ಅಂತ ನೋಡಿ. ಜನಗಳ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ, ಚಂದನ ತೋರಿಸ್ಬಿಟ್ಟು ದುಡ್ಡು ವಸೂಲಿ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಇರುವಂಥ ಇವ್ರು ಕೊಡ್ತಾ ಇರುವಂಥ ಆಹಾರ ನೋಡ್ರಿ. ಇನ್ನು ಕೆಲವರ ಪರಿಸ್ಥಿತಿ ಕೇಳಿ ಇಲ್ಲಿ ಇನ್ನೊಂದು ಏನಂತಂದರೆ, ಈಗ ನಾನ್ ವೆಜಿಟೇರಿಯನ್ಸ್ ಅಂತ ಇರ್ತಾರೆ, ಸಸ್ಯಾಹಾರಿಗಳಂತ ಇರ್ತಾರೆ. ಅವ್ರು ಏನಂತಂದರೆ, ಜೀವನದಲ್ಲೇ ನಾನು ನಾನ್ ವೆಜ್ ಮುಟ್ಟಬಾರ್ದು ಅಂತ ಹೇಳಿ ಶಪಥ ಮಾಡಿರ್ತಾರೆ. ಇಲ್ಲೇನಾಗಿದೆ ಅಂತಂದರೆ, ಈ ದೊಡ್ಡ ದೊಡ್ಡ ಹೋಟೆಲ್ಗಳ ಕತೆ ಏನಾಗಿದೆ ಅಂತಂದರೆ, ಅಲ್ಲೇ ನಾನ್ ವೆಜ್ಜು, ಅಲ್ಲೇ ವೆಜ್ಜು, ಎರಡನ್ನು ಸೇರಿಸ್ಬಿಡೋದು, ಅದನ್ನು ತೆಗೆದು ಇದಕ್ಕೆ ಹಾಕೊಡೋದು, ಇದನ್ನು ತೆಗೆದು ಅದಕ್ಕೆ ಹಾಕೊಡೋದು, ಹೀಗೆಲ್ಲ ಮಾಡ್ತವ್ರೆ.
ಸೊ ಈಗ ಅವ್ರು ಏನು ಇಷ್ಟು ದಿನ ಅದೇನೋ ಪಾವಿತ್ರತೆ ಅಂತ ಏನು ಕಾಪಾಡ್ಕೊಂಡು ಬಂದಿದ್ರಲ್ಲ, ಅವ್ರ ಕತೆ ಏನು ಕೇಳಿ ಇವಾಗ. ಇಷ್ಟೆಲ್ಲ ಹೀಗೆಲ್ಲ ಮಾಡಿರುವಂಥದ್ದು. ಇವಾಗ ನೋಡಿ, ಅವರ ನಂಬಿಕೆ ಮೇಲೆ ಹೊಡೆದಂಗೆ, ಹೊಟ್ಟೆ ಮೇಲೆ ಅಷ್ಟೇ ನೀವು ಹೊಡಿಲಿಲ್ಲ. ಇಷ್ಟು ದಿನ ಎಂತೆಂಥದೋ ಊಟಗಳನ್ನು ಕೊಟ್ಬಿಟ್ಟು ನೀವು ನಿಮ್ಮ ಜೇಬನ್ನು ತುಂಬಿಸ್ಕೊಂಡು ಜನಗಳ ಗ್ರಾಹಕರ ಹೊಟ್ಟೆ ಮೇಲೆ ಹೊಡೆದ್ರಲ್ಲ, ಹೊಟ್ಟೆ ಮೇಲೆ ಅಷ್ಟೇ ಹೊಡೆದಿಲ್ಲ, ನೀವು ನಂಬಿಕೆ ಮೇಲೆ ಹೊಡೆದಿದ್ದೀರಾ. ಇನ್ನು ಮುಂದೆ ನಿಮ್ಮ ಹೋಟೆಲ್ಗಳು ಇವಾಗೇನು ಇಷ್ಟು ದಿನ ನೀವು ಜಮ್ಮಂತ ಮೆರಿತಾ ಇದ್ರಲ್ಲ, ಎಂತ ಬೇಕಾದರೂ ಕೊಟ್ಟರು ಇವರು ತಿಂದು ತೇಗಿ ಹೋಗ್ಬಿಡ್ತಾರೆ ಅಂತ ಹೇಳಿ ಮೇದು ಹೋಗ್ಬಿಡ್ತಾರೆ ಅಂದ್ಕೊಂಡಿದ್ರಲ್ಲ, ಇನ್ನು ನೆಕ್ಸ್ಟ್ ಬರುವಂತಹ ಗ್ರಾಹಕರು ಏನು ಮಾಡ್ತಾರೆ, ತುಂಬ ಚಾಲಾಕಿಯಿಂದ ಯೋಚನೆ ಮಾಡ್ತಾರೆ. ಬರಬೇಕೋ ಬೇಡವೋ, ಬಂದರೂ ಸಹಿತ ನೀವು ಹೇಗಿದ್ದೀರಾ, ಎಂಥ ಊಟ ಕೊಟ್ಟಿದ್ದೀರಾ ಅಂತ ಹೇಳಿ ಚೆಕ್ ಮಾಡ್ತಾರೆ. ಬಿಕಾಸ್ ಏನಂತಂದರೆ ಇವತ್ತು ಚೆಕಿಂಗ್ ಮಾಡೋಕ್ಕೆ ಆಫೀಸರ್ಸ್ ಬಂದಾಗ ಅವ್ರು ಕೊಟ್ಟಿರುವಂಥ ರಿಪೋರ್ಟು ಎಲ್ಲರನ್ನು ಕೂಡ ಗಾಬರಿಗೊಳಿಸಿದೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಕೆಲವೊಂದಿಷ್ಟು ಮಾದರಿಗಳನ್ನು, ಒಂದು 50-60 ಮಾದರಿಗಳನ್ನು ಇನ್ಸ್ಪೆಕ್ಷನಿಗೆ ಬಂದಿದ್ರಲ್ಲ ಅಧಿಕಾರಿಗಳು ತೊಗೊಂಡು ಹೋದಾಗ ಗೊತ್ತಾಗಿರೋ ವಿಚಾರ ಏನಂತಂದರೆ, ತಿಂಗಳಾನುಗಟ್ಟಲೆ ಇಟ್ಟಂತಹ ರೇಷನ್ನನ್ನೇ ಇವರು ಅಡುಗೆ ಮಾಡ್ತವ್ರೆ. ಮತ್ತು ಕೊಳೆತು ಗಬ್ಬನಾರ್ತಾ ಇದ್ದಂಥ ತರಕಾರಿಗಳನ್ನು ಬಳಸ್ತಿದ್ದಾರೆ. ಅದೆಷ್ಟೋ ದಿನದ ಹಾಲು, ಅದನ್ನು ಹಾಗೆ ಫ್ರಿಜ್ನಲ್ಲಿ ಇಟ್ಟು ಅದೇ ಹಾಲನ್ನೇ ಬಳಸ್ತಾ ಇದ್ದಾರೆ ಕಾಫಿ ಟೀಗೆ. ಇನ್ನು ನೆಕ್ಸ್ಟು ಈ ಒಂದು ಮಾಂಸದ ವಿಚಾರ ಅಂತ ಬಂದರೆ ನೋಡಿ, 3 ತಿಂಗಳದ ಮಾಂಸ, ಇನ್ನು 2 ತಿಂಗಳದ ಮಾಂಸ ಅಂತ ಲೆಕ್ಕನೇ ಇಲ್ಲ. ಅದು ಹಂಗೆ ಇಟ್ಕೊಳ್ಳೋಕೆ ಸಾಧ್ಯನಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಇನ್ನು ಬೇರೆ ಇವೆಲ್ಲ ನೋಡಿ, ಮಾಂಸಕ್ಕಾಗಿ ಇವಾಗ ಒಂದೊಂದು ಇದನ್ನು ಓಪನ್ ಆಗಿದ್ದಾವೆ ಔಟ್ಲೆಟ್ಗಳು, ಅವುಗಳ ಕತೆ ಏನೋ. ಸೊ ಈ ಆಹಾರದ ವಿಚಾರ ಅಂತ ಬಂದಾಗ ತುಂಬ ಸೂಕ್ಷ್ಮವಾಗಿರಬೇಕು ಅಂತ ಹೇಳಿ ಎಲ್ರಿಗೂ ಅನಿಸಿರುತ್ತೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನಿಮ್ಮ ಮನೆಯಲ್ಲೇ ಏನಂತಂದರೆ, ಎಲ್ರಿಗೂ ಕೂಡ ಒಂದು ಬಿಡು ಮಾಡಿಕೊಂಡು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಒಂದು ಇರುತ್ತೆ ಮನಸ್ಥಿತಿ. ಬಟ್ ಇವಾಗ ಆ ನಂಬಿಕೆ ಮೇಲೆ ಇವರೆಲ್ಲ ಹೊಡೆದ್ಬಿಟ್ರು ಇವಾಗ. ಸೊ ಆ ನಂಬಿಕೆನ ಕಳ್ಕೊಂಡ್ಬಿಟ್ರು. ಇನ್ನು ಮುಂದೆ ಏನಂತಂದರೆ, ನಿಮ್ಮ ಮನೆಯಲ್ಲೇ ಅಡುಗೆ ಮಾಡಿಕೊಂಡು, ರುಚಿಯಾಗಿ ಅಡುಗೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ಒಂದು ಹೋಟೆಲ್ಗಳ ಗಿಮಿಕ್ ಬಗ್ಗೆ ಮತ್ತು ಇಂದಿರಾ ಕ್ಯಾಂಟೀನಲ್ಲಿ ಇಲ್ಲದ ಸ್ವಚ್ಛತೆಯ ಬಗ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.